ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ಲಸ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ವೀಕ್ ಕೇರ್ ರೂಟೀನಲ್ಲಿ ಒಂದೊಳ್ಳೆ ಹೇರ್ ಪ್ಯಾಕ್ನ ಹೇಳ್ಕೊಡ್ತಿದ್ದೀನಿ. ಸೊ ಈ ಹೇರ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಹೇರ್ ಫಾಲ್ ಕಡಿಮೆ ಆಗಿ ನಿಮ್ಮ ಸ್ಕ್ಯಾಲ್ಪಲ್ಲಿ ಏನು ಡ್ಯಾಂಡ್ರಫ್ ಪ್ರಾಬ್ಲಮ್ ಅಥವಾ ಇಚಿಂಗ್ ಪ್ರಾಬ್ಲಮ್ ಈ ಥರ ಎಲ್ಲ ಏನೇನು ಪ್ರಾಬ್ಲಮ್ ಇದೆಯೋ ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ನೋಡಿದರೆ ಲಾಸ್ಟ್ ವೀಕಲ್ಲಿ ನಾನು ಯೆಲ್ಲೋ ಮಸ್ಟರ್ಡ್ನ ಯೂಸ್ ಮಾಡಿ ಹೇರ್ ಪ್ಯಾಕ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಸೊ ಈ ವೀಕಲ್ಲಿ ಮನೇಲೇ ಇರುವಂಥ ಸಾಸಿವೆನ ನಾವು ಯಾವ ಥರ ಹೇರಿಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಈ ಹೇರ್ ಪ್ಯಾಕ್ನ ನೀವು ಅಪ್ಲೈ ಮಾಡೋತ್ತಿಗೆ ಸ್ಕ್ಯಾಲ್ಪಿಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಕವರ್ ಆದ ನಂತರ ನೀವು ಹೇರ್ ಲೆಂತಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ಅದಾದ ನಂತರ ನೀವು ಇದನ್ನು 1 ಅವರ್ ನಿಮ್ಮ ಹೇರಲ್ಲಿ ಅದೇ ಥರ ಬಿಟ್ಬಿಟ್ಟು ಅದಾದ ನಂತರ ಹೇರ್ ವಾಶ್ನ ಮಾಡ್ಕೋಬೋದು. ವೀಕ್ಲಿ ಒಂದ್ಸರಿ ಇದನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ಹೇರ್ ಗ್ರೋತು ತುಂಬಾ ಚೆನ್ನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲು ಕಡಿಮೆ ಆಗುತ್ತೆ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿದರೆ, ಇಲ್ಲಿ ನೋಡ್ತಿದ್ರೆ ನಾನು ಮೆಂತೆ ಮತ್ತು ಸಾಸಿವೆನ ನೈಟೇ ನಾನು ಇದನ್ನು ನೆನೆಯೋಕ್ಕೆ ಹಾಕಿದ್ದೆ. ಮೆಂತೆ 3 ಟೇಬಲ್ ಸ್ಪೂನು ಮತ್ತು ಸಾಸಿವೆ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ರಾತ್ರಿ ನೀಟಾಗಿ ತೊಳೆದ್ಬಿಟ್ಟು ಈ ಥರ ನೆನೆಯೋಕ್ಕೆ ಹಾಕಿದ್ದೆ. ಸೊ ಇದನ್ನು ನಾವೀಗ ತುಂಬ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಫಸ್ಟ್ ನಾವು ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಈ ಮೆಂತೆ ವಾಟ್ರ್ ಏನಿರುತ್ತೆ ಇದನ್ನು ನಾವು ಬಿಸಾಕೋದು ಬೇಡ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೇ ಯೂಸ್ ಮಾಡ್ಕೊಳ್ಳೋಣ. ಸಾಸಿವೆದು ಸಮೇತ ಯೂಸ್ ಮಾಡ್ಕೋಬೋದು. ಸೊ ಇದೆರಡನ್ನೂ ನಾನೀಗ ತೊಗೊಳ್ತಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋತ್ತಿಗೆ ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸರಿ ನೀರನ್ನ ಹಾಕ್ಕೋಬೇಡಿ. ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ. ಸೊ ಈಗ ಇದನ್ನು ನಾವು ಈ ಥರನೇ ಹೇರಿಗೆ ಅಪ್ಲೈ ಮಾಡಿದರೆ ವಾಶ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಇದನ್ನು ನಾವೀಗ ಸ್ಕ್ವೀಸ್ ಮಾಡಿ ತೆಗಿಬೇಕಾಗುತ್ತೆ. ಒಂದು ಕ್ರೀಮ್ ಟೈಪಲ್ಲಿ ಸಿಗುತ್ತೆ ನಮಗೆ. ಸೊ ಆ ಥರ ನಾವು ತೊಗೊಳ್ಬೇಕಾಗುತ್ತೆ. ಸೊ ಆವಾಗ ಹೇರಿಗೆ ಅಪ್ಲೈ ಮಾಡಿದಾಗ ವಾಶ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಸಾಸಿವೆ ಮತ್ತು ಮೆಂತೆನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ. ನೀವು ವೀಕ್ಲಿ ಒಂದ್ಸರಿ ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದೇ ಥರ ಪೂರ್ತಿಯಾಗಿ ಕ್ರೀಮ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದ್ರ ಜೊತೆ ನಾವು ಏನೇನು ಸೇರಿಸ್ಕೋಬೋದು ಅಂತ ಹೇಳಿದರೆ, ನಾನು ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂತ ಹೇಳಿದರೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೂ ತೊಂದರೆ ಇಲ್ಲ, ಮೊಸರು ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಡುತ್ತೆ ಹೇರ್ನ. ಮೊಸರನ್ನ ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊತಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ತೊಗೊತಿದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂತ ಹೇಳಿದರೆ ಬಾದಾಮ್ ಆಯಿಲ್ ತೊಗೊಳ್ಳಿ ಅಥವಾ ಕೊಕೊನಟ್ ಆಯಿಲ್ನೇ ತೊಗೋಬೋದು. ಸೊ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿದರೆ ಈ ಹೇರ್ ಪ್ಯಾಕು ರೆಡಿ ಆಯಿತು. ಖಂಡಿತವಾಗ್ಲೂ ಎಲ್ಲರೂ ಯೂಸ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.